ಈ ಪ್ರತಿ ವರ್ಷ ಪ್ರತಿ ಸೀಸನಲ್ಲೂ ಕಪಲ್ ಅನ್ನೋಂಥದ್ದು ಒಳಗಡೆ ಇಲ್ಲದೆ ಇದ್ರೂ ಸಹ ಪೋರ್ಟ್ರೇ ಆಗುವಂಥದ್ದು ನಾವು ನೋಡಿರ್ತೀವಿ. ಈ ನಿಮ್ಮ ಸೀಸನಲ್ಲಿ ಯಾರಾದರೂ ಆ ರೀತಿ ಕಪಲ್ ಈಗ ಹೊಸಬ್ರು ಸೂರಜ್ ಅಂತ ಒಬ್ರು ಹೋಗಿದ್ದಾರೆ. ರಾಶಿ ಪಾಪ ಕಾಯ್ತಾ ಇದ್ಲು ಒಂದು ಹ್ಯಾಪನಿಂಗ್ ಹುಡುಗ ಬರಲಿ ಅಂತ ಮ್ಯಾನಿಫೆಸ್ಟ್ ಮಾಡಿಬಿಡಿದಾಳೆ ಅನ್ಸುತ್ತೆ. ಸೊ ಪ್ರಾಬ್ಲಿ ರಾಶಿ ಸೂರಜ್ ಅವ್ರದ್ದು ವರ್ಕ್ ಆಗ್ಬೋದು. ನಿಮ್ಮ ಜೊತೆ ಯಾರಾದರೂ ಫ್ಲರ್ಟ್ ಮಾಡ್ತಿದ್ರಾ? ಅವಕಾಶನೇ ಕೊಡ್ಲಿಲ್ವಾ ಅಶ್ವಿನಿ ಅವರು ಅಂತ? ಖಂಡಿತ ಕೊಡಲ್ಲ. ಅಶ್ವಿನಿ ಅವರು ತುಂಬ ಲೈಕ್ ರಿಸರ್ವ್ಡ್ ಹೇಗೆ? ರಿಸರ್ವ್ಡ್ ಅಂತಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀನಿ, ಎಲ್ಲಿ ನಂಬಬೇಕು ಅಲ್ಲಿ ನಂಬ್ತೀನಿ. ರಿಸರ್ವ್ಡ್ ಅಂದರೆ ಯಾವ ರೀತಿ ಅಂದರೆ ತುಂಬ ಜನರ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ, ನಿಮ್ಮದೇ ಅಂತ ಒಂದು ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ನನ್ನದೇ ಆದಂಥ ವರ್ಡ್ ಇರಲ್ಲ, ಬಟ್ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ನಿಮ್ಮ ವ್ಯಕ್ತಿತ್ವ ಇಷ್ಟ ಆದರೆ, ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ನಾನೇ ಬಂದು ಕೇಳ್ತೀನಿ. ಅದರ್ವೈಸ್ ನನಗೇನು ಕಾಣುತ್ತಲ್ಲ ಬಿಹೇವಿಯರ್, ಅದರ ಬೇಸಿಸ್ ಮೇಲೆ ಓಕೆ ಇವ್ರು ನನಗೆ ಸೆಟ್ ಆಗಲ್ಲ ಅಷ್ಟೇ ಹೊರತು ದೇರ್ ಇಸ್ ನೋ ಈ ರಿಸರ್ವ್ಡ್ ವರ್ಡ್ ಎಲ್ಲ ಈ ಟ್ರೈನ್ಗೆ ಬಸ್ ಟಿಕೆಟ್ ರಿಸರ್ವ್ ಮಾಡೋದಕ್ಕೆ ಸೂಟ್ ಆಗುತ್ತೆ ಹೊರತು ವ್ಯಕ್ತಿತ್ವನ ಹೋಲಿಸೋದಕ್ಕೆ ಸೂಟ್ ಆಗಲ್ಲ. ಓಕೆ, ಅಶ್ವಿನಿ ಅವ್ರನ್ನ ಬಹುಶಃ ಇಂಟರ್ವ್ಯೂಗಳದ್ದೆಲ್ಲ ನೋಡಿದಾದ್ಮೇಲೆ ಸ್ಟ್ರೈಟ್ ನೇರವಾಗಿ ಉತ್ತರ ಕೊಡ್ತಾರಲ್ವ, ಸ್ಟ್ರೈಟ್ ಹಿಟ್ ಅಂತ, ಆ ರೀತಿ ಏನಾದರೂ ಟೈಟಲ್ ನಿಮಗೆ ಬರಬಹುದು ಅನಿಸುತ್ತೆ? ಗೊತ್ತಿಲ್ಲ, ಅಂದರೆ ದಿಸ್ ಇಸ್ ಹೌ ಐ ಆಮ್. ಹಾಗಾಗಿ ಅಂದರೆ ನಾನು ಹೇಳಿದಾಗೆ ಯಾರನ್ನೂ ಮೆಚ್ಚೋಕ್ಕೋಸ್ಕರ ಬದುಕಿದಾಗ ಪ್ರತಿದಿನ ಅವ್ರನ್ನ ಮೆಚ್ಚಬೇಕಲ್ಲ ಅಂತ ಯೋಚಿಸ್ಬೇಕಾಗತ್ತೆ. ನಾನು ಹೀಗೆ ಅಂತ ಜನಕ್ಕೂ ಗೊತ್ತಾದಾಗ ಕರೆಕ್ಟ್ ಅಲ್ಲ, ಅವಳಿರೋದೇ ಸರಿ ಅಂತ ಜನರು ಪ್ರೀತಿ ತೋರಿಸ್ತಾರೆ. ಸೊ ಇಟ್ಸ್ ಬೆಟರ್ ಟು ಬಿ ರಿಯಲ್. ಇದು ನಿಮ್ಮ ವೈಯಕ್ತಿಕ ಕೇಳುವಂತಹ ಅಧಿಕಾರ ಇರುತ್ತೋ ಇಲ್ವೋ, ಆದರೆ ಪಬ್ಲಿಕ್ ಫಿಗರ್ ಆಗಿ, ನೀವು ಪಬ್ಲಿಕ್ ಫಿಗರ್ ಆಗಿ, ನಾನು ಜರ್ನಲಿಸ್ಟ್ ಆಗಿ ನನ್ನ ಒಂದು ಪ್ರಶ್ನೆ ನಿಮಗೆ ಅಂದರೆ, ಈ ಲಿಪ್ ಫಿಲ್ಲಿಂಗ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳು ಬಂದಿರುತ್ತೆ. ಹೌದು, ನೀವು ಕೂಡ ನಿಮ್ಮ ಬಗ್ಗೆ ಬಂದಿರುವಂತಹ ಎಲ್ಲ ಕಾಮೆಂಟ್ಸ್ ಇರ್ಬೋದು, ಮೀಮ್ಸ್ ಇರ್ಬೋದು, ಎಲ್ಲವನ್ನು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಬೇಕು, ಮಾತಾಡಬೇಕು ಅನಿಸಿದೆಯಾ? ನನಗೆ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಇಟ್ ಈಸ್ ನಾಟ್ ಅ ಸರ್ಜಿಕಲ್ ಪ್ರೊಸೀಜರ್ ಆರ್ ಎನಿಥಿಂಗ್. 3 ತಿಂಗಳಲ್ಲಿ ಡಿಸಾಲ್ವ್ ಆಗುವಂಥದ್ದು. ಇಷ್ಟ ಇಲ್ಲ ಅಂದರೆ ನಾಳೆನೂ ಹೋಗಿ ಡಿಸಾಲ್ವ್ ಮಾಡಿಸ್ಕೊಳ್ಳೋದು ಅಂಥದ್ದು. ವಾಟ್ ಹ್ಯಾಪನ್ಸ್ ಇಸ್, ಪ್ರತಿಯೊಬ್ಬರಿಗೂ ಕೆಲವೊಂದು ವಿಚಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನಿಸುತ್ತೆ, ಸರಿ ಮಾಡ್ಕೋಬೇಕು ಅನಿಸುತ್ತೆ. ಅವಕಾಶ ಸಿಕ್ಕಾಗ ನಿಮ್ಮ ಬಗ್ಗೆ ನೀವು ಯಾವುದು ವಿಚಾರ ಏನೂ ಫೀಚರ್ ಬದಲೇ ಮಾಡ್ಕೊಳ್ಳಲ್ವ, ಒಂದು ಚೂರು ಹೈಟ್ ಆಗಬೇಕು, ಹಿಲ್ಸ್ ಹಾಕೋಣ, ನಾವು ಇದೊಂದು ಚೂರು ಸರಿಬೇಕಿತ್ತಲ್ಲ, ಇದೊಂದು ಚೂರು ಲಾಂಗ್ ಹೇರ್ ಇರಬೇಕಿತ್ತಲ್ಲ, ನನ್ನ ಮೂಗೊಂದು ಚೂರು ಶಾರ್ಪ್ ಇರಬೇಕಿತ್ತಲ್ಲ, ನೋಸ್ ಕಟ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಒನ್ ಅಮಾಂಗ್ ಇಟ್. ಮೇಕಪ್ಪಲ್ಲಿ ಮಾಡ್ಕೋತೀವಿ. ಈಗ ಮೆಡಿಕಲ್ ಪ್ರೊಸೀಜರ್ಸ್ ಬಂದಿದೆ ಅದಕ್ಕೆ. ಆ್ಯಂಡ್ ನಾವೇನು ದಡ್ಡರಲ್ಲ, ನಾವೇನು ಮಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿರುತ್ತೆ. ಕೆಲವೊಮ್ಮೆ ನಮಗೆ ಆ ರಿಸಲ್ಟು ಹೇಗಾಗತ್ತೆ ಅಂತ ಗೊತ್ತಿರಲ್ಲ. ನಿಮ್ಮನ್ನು ನಂಬಿ ನಾನು ನಿಮ್ಮ ಹತ್ರ ಪರ್ಸ್ನಲ್ ಒಪ್ಕೋತೀನಿ, ಹೇಳ್ಕೊತೀನಿ. ಹಾಗೆ ಡಾಕ್ಟರ್ನ ನಂಬಿ ನಾವು ಓಕೆ ನಮ್ಗೆ ಇಷ್ಟೇ ಬೇಕು, ಹೀಗೆ ಬೇಕು ಅಂತ ಹೇಳುತ್ತೇವೆ. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ನಾ ಹೇಳಿದಾಗೆ ಬಿಗ್ ಬಾಸ್ದು ಎಲ್ಲ ಪ್ರೊಸೀಜರ್ ನಡೆಯುವಾಗ ನಾನು ನನ್ನ ಹಳೆ ಪ್ರಾಜೆಕ್ಟ್ನ ಶೂಟಿಂಗ್ ಮುಗಿಸ್ಬೇಕಾಗಿತ್ತು, ಅದರ ಜೊತೆಗೆ ಎಲ್ಲ ತಯಾರಿನೂ ಮಾಡ್ಕೋಬೇಕಾಗಿತ್ತು. ಸೊ ಏನು ನನ್ನ ಮೈಂಡಲ್ಲಿ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿದೋ ಅದು ಸರಿಗಾಗಲಿಲ್ಲ. ಅದು ಸರಿ ಮಾಡಿಸ್ಕೊಳ್ಳೋಷ್ಟು ಟೈಮು ಕೂಡ ನನಗಿರಲಿಲ್ಲ. ಹಾಗಾಗಿ ನಾನು ಹೇಗಿದ್ದೀನೋ ಆ ಕ್ಷಣಕ್ಕೆ ಹೇಗಿದ್ದೋ ಹಾಗೆ ಹೋದೆ. ಅದನ್ನು ಜಡ್ಜ್ ಮಾಡಬೇಕು ಅನಿಸಿದ್ರೆ ನಿಮ್ಗೆ ಬಿಟ್ಟಿದ್ದು, ಇಷ್ಟ ಇಲ್ಲ ಅಂದ್ರೂ ನಿಮಗೆ ಬಿಟ್ಟಿದ್ದು. ಬಟ್ ಕ್ರಿಟಿಸೈಸ್ ಮಾಡುವಂಥ ರೈಟ್ಸ್ ನಾನು ಯಾರಿಗೂ ಕೊಟ್ಟಿಲ್ಲ. ಈಗ ಮತ್ತೆ ಅದನ್ನು ಸರಿ ಮಾಡಿಸ್ಕೊಂಥ ಪ್ರೊಸೀಜರಲ್ಲಿ ಏನಾದರೂ ಕಂಟಿನ್ಯೂ ಆಗ್ತೀರಾ? ಪ್ರೊಸೀಜರ್ ಇಲ್ಲ, ಡಿಸಾಲ್ವ್ ಮಾಡಿಸ್ಬೇಕಷ್ಟೇ. ಐ ನೋ ನಾನು ಇದೇ ಫೀಲ್ಡಲ್ಲಿ ಇದ್ದೀನಿ, ನನಗೇನು ಸೂಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಾ. ಸೊ ಅದಾದಾಗ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಟು ಡಿಸಾಲ್ವ್. ಅದು ಒಂದು ಎಕ್ಸ್ಪೆರಿಮೆಂಟ್ ಫಾರ್ ದ ಫಸ್ಟ್ ಟೈಮ್ ಮಾಡಿಸ್ಕೊಂಡಿತ್ತು. ಸೊ ಹಾಗಾಗಿ ಹೇಗೆ ವರ್ಕ್ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಆಗಿದೆ, ಸಿಲ್ಲಿಯಾಗಿ ವರ್ಕ್ ಆಗಿದೆ, ಓಕೆ, ಜನ ವಿಟ್ನೆಸ್ ಮಾಡಿದ್ದಾರೆ. ಅದರಲ್ಲಿ ಏನು ಕಳ್ಕೊಂಬಿಟ್ಟಿದ್ದೀವಿ? 12 ವರ್ಷ ಕಷ್ಟಪಟ್ಟಿದ್ದೀನಿ, ಅದು ಕಾಣಿಸ್ಲಿಲ್ವಾ? 12 ವರ್ಷ ನ್ಯಾಚುರಲ್ ಆಗಿದೆ, ಅದು ಕಾಣಿಸ್ಲಿಲ್ವಾ? ಏನೋ ಒಂದು ಸಣ್ಣ ಬದಲಾವಣೆ ಆದಾಗ ಅಷ್ಟು ಜಡ್ಜ್ಮೆಂಟಲ್ಲಿ ಆಗುವ ಅವಶ್ಯಕತೆ ಇಲ್ಲ. ಸಿಲ್ಲಿ ಥಿಂಗ್ಸ್ ಹ್ಯಾಪನ್ಸ್ ಇನ್ ಲೈಫ್. ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಅದೇ ವಿಚಾರಕ್ಕೆ ಟ್ರಾಲ್ ಮಾಡುವಂಥದ್ದು ನಾಟ್ ನೆಸೆಸರಿ ಅಂತ ಅನಿಸುತ್ತೆ. ನಿಮಗೆ ವ್ಯಕ್ತಿತ್ವ ಮುಖ್ಯ ಆಯಿತಾ? ಒಂದು ವ್ಯಕ್ತಿತ್ವದ ಶೋನಲ್ಲಿ ನೀವು ಒಂದು ಸ್ವಲ್ಪ ತುಟಿ ಜಾಸ್ತಿ ಕಾಣಿಸ್ತಾ ಇದೆಯಾ? ಯಾಕೆ ಗುರು? ಓಕೆ, ನಂಗೆ ಗೊತ್ತು, ಅದನ್ನು ಸರಿ ಮಾಡ್ಕೊಳ್ಳೋದು ನನಗೆ ಗೊತ್ತು. ಇಟ್ ಈಸ್ ಓಕೆ. ಇನ್ನು ವಾರದ ಕತೆ ಕಿಚ್ಚನ ಜೊತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋವಂಥದ್ದು, ನೀವು ಕೂಡ ಒಳಗಡೆ ಇದ್ದು ವೆಯ್ಟ್ ಮಾಡ್ತಾ ಇರ್ತೀರಾ. ಯಾಕಂದರೆ ಸರಿ ತಪ್ಪು ಯಾವುದು ತಿದ್ದೋವಂಥವ್ರು ಒಬ್ಬರು ಬೇಕೇ ಬೇಕು ಜೀವನದಲ್ಲಿ. ಸೊ ಆ ವ್ಯಕ್ತಿ ಬರ್ತಾರೆ.
ಎಲ್ಲವನ್ನು ಹೇಳ್ಕೊಡುವಂತಹ ಸಂದರ್ಭದಲ್ಲಿ ಇರಬಹುದು ಆ ಒಂದು ಘಟ್ಟ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಳಗಡೆ ಇರುವ ಸ್ಪರ್ಧೆಗಳು. ಸುದೀಪ್ ಸರ್ ಏನು ಗೊತ್ತಾ, ಅವರು ಬಂದಿದ ತಕ್ಷಣ ಮನೆ ಪ್ರೆಸೆನ್ಸೇ ಚೇಂಜ್ ಆಗಿಬಿಡತ್ತೆ. ಅವರು ಬರ್ತಿದ್ದಾರೆ ನಾಳೆ ಅಂದಿದ ತಕ್ಷಣ ಡವ ಶುರು ಆಗಿಬಿಡತ್ತೆ. ವೀಕೆಂಡ್ ಜ್ವರ ಅಂತಲೇ ಇಡಬೇಕು ಬಿಗ್ ಬಾಸ್ ಸೀಸನಲ್ಲಿ. ಯಾರು ತಪ್ಪು ಮಾಡಿದ್ದಾರೆ ಅನ್ನೋ ಕಾನ್ಷಿಯಸ್ನೆಸ್ ಇರುತ್ತಲ್ಲ ಅವ್ರಿಗೆ, ನಾಳೆ ಚೆಚ್ತಾರೆ ಗುರು ಸುದೀಪ್ ಸರ್ರು ಅಂತ ಭಯ ಹತ್ತಿರುತ್ತೆ. ಆ್ಯಂಡ್ ಅವರು ಒಂದು ಗುರುಸ್ಥಾನದಲ್ಲಿರ್ತಾರೆ. ಸ್ಟೇಜ್ ಮೇಲೆ ಬಂದಾಗ ತುಂಬ ಸೂಕ್ಷ್ಮವಾದ ವಿಚಾರಗಳನ್ನ ತುಂಬ ಒಳ್ಳೆಯ ರೀತಿಯಲ್ಲಿ ಬಿಟ್ವೀನ್ ದ ಲೈನ್ಸ್ ಹೇಳೋದಕ್ಕೆ ಟ್ರೈ ಮಾಡ್ತೇವೆ. ಅದನ್ನು ರೀಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಯಾಕೋ ಎಡವ್ತಾ ಇದ್ದೀವಿ, ಇಲ್ಲಿ ಸರಿ ದಾರಿ ತೊಗೋಬೇಕು. ಓಕೆ, ಇಲ್ಲಿ ಏನೋ ಅಂದರೆ ಅಲ್ಲಿ ಆಡಿಯನ್ಸ್ ಕೂಡ ಚಪ್ಪಾಳೆ ತಟ್ತಾ ಇರ್ತಾರೆ. ಯಾರ ವಿಚಾರ ಬಂದಾಗ ಚಪ್ಪಾಳೆ ತಟ್ತಾರೆ, ಯಾರ ಹತ್ರ ಮಾತಾಡಿದಾಗ ಚಪ್ಪಾಳೆ ಓ ಇವ್ರು ಹೈಲೈಟ್ ಆಗ್ತಿದ್ದಾರೆ ಈ ವಾರ, ಓ ಈ ವಿಷಯಕ್ಕೆ ತುಂಬ ರಿಯಾಕ್ಷನ್ ಬರ್ತಿದೆ, ಓ ಒಂದು ಆ ಕ್ಲೂನ ಹಿಡ್ಕೊಂಡು ನಿಮ್ಮ ಆಟನ ಬೆಟರ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಕೊನೆಯದಾಗಿ ನೆಕ್ಸ್ಟ್ ಯಾವ ಪ್ರಾಜೆಕ್ಟ್ಸ್ ಲೈನಪ್ ಆಗಿವೆ ಅಶ್ವಿನಿ ಅವ್ರದ್ದು? ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ 3 ತಿಂಗಳು ಇರಬೇಕಾದವಳು 3 ವಾರಕ್ಕೆ ಬಂದಿದ್ದೀನಿ. ಸೊ ಹಾಗಾಗಿ ಇಟ್ ಈಸ್ ಅ ಶಾಕರ್ ನನಗೂ ಕೂಡ. ವೆರಿ ಅನ್ಎಕ್ಸ್ಪೆಕ್ಟೆಡ್. ನಂಗೆ ಐಡಿಯಾನೂ ಇರಲಿಲ್ಲ ನಾನು ಇಷ್ಟು ಬೇಗ ಬರ್ತೀನಿ ಅಂತ. ಸೊ ಸಡನ್ಲಿ ಇದಾಗಿರೋದ್ರಿಂದ ನಾನು ಈಗಷ್ಟೇ ಬಂದಿರೋದ್ರಿಂದ ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮ್ ಬೇಕು. ಆ್ಯಂಡ್ ಅಬೌಟ್ ದ ಪ್ರಾಜೆಕ್ಟ್ಸ್, ಡಿಸೆಂಬರ್ ಜಾನ್ವರಿ ತನಕ ವಿ ವರ್ ಕಮಿಟೆಡ್ ಟು ಬಿಗ್ ಬಾಸ್. ಆ್ಯಂಡ್ ನಮ್ಮದೇ ಒಂದಷ್ಟು ಅಗ್ರಿಮೆಂಟ್ಸ್ ಇರುತ್ತೆ ಚಾನಲ್ ಜೊತೆಗೆ. ಸೊ ಒಂದಷ್ಟು ತಿಂಗಳುಗಳ ಕಾಲ ನಾವು ಇದೇ ಚಾನಲ್ ಜೊತೆ ಕಂಟಿನ್ಯೂ ಆಗಬೇಕಾಗತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಐ ಆಮ್ ವರ್ಕಿಂಗ್ ವಿತ್ ಕಲರ್ಸ್ ಕನ್ನಡ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಔಟ್. ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ಗೂ ಫರ್ದರ್ ಏನು ಕರಿಯರ್ ಇದೆ, ನೀವು ವೆರಿ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ ನಿಮಗೆ. ಥ್ಯಾಂಕ್ ಯು. ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ತುಂಬ ತಾಳ್ಮೆಯಿಂದ ಕೂತಿದ್ರಿ, ಯಾಕಂದರೆ ನನ್ನ ಎನರ್ಜಿ ಫುಲ್ ಡ್ರೈ ಆಗಿದೆ ಇವತ್ತು. ಆದರೂ ಕೂಡ ಈ ಡಲ್ ಫೇಸ್ನೂ ಕೂಡ ಅರ್ಥ ಮಾಡಿಕೊಂಡು ಇಷ್ಟೊತ್ತು ನಗ್ನಗ್ತಾ ಕೂತಿದ್ದಕ್ಕೆ